ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಹಿರೇಬೈಲು ಮರಸಣಿಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ ಬೃಹತ್ ಮರ. ಕಳಸಾ ತಾಲೂಕಿನ ಹಿರೇಬೈಲು ಮರಸಣಿಗೆ ರಸ್ತೆ ಇದು. ವಾಹನಗಳು ನಿರಂತರವಾಗಿ ಓಡಾಡ್ತಾ ಇರ್ತವೆ. ಭಾರೀ ಮಳೆಗೆ ಈ ರೀತಿಯಾಗಿ ಅವಾಂತರ ಆಗಿಬಿಟ್ಟಿದೆ. ಇಲ್ಲಿ ರಸ್ತೆಗೆ ಅಡ್ಡಲಾಗಿ ಬಿದ್ದುಬಿಟ್ಟಿದೆ ದೊಡ್ಡ ಮರ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮರ ಬಿದ್ದ ಹಿನ್ನೆಲೆ ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಅಡ್ಡಲಾಗಿ ಬಿದ್ದ ಮರ ತೆರವು ಮಾಡಿದ್ದಾರೆ ಸ್ಥಳೀಯರು. ನೋಡಿ, ಯಾರು ಬಂದಿಲ್ಲ, ಅಧಿಕಾರಿಗಳು ಸಿಬ್ಬಂದಿಗಳು ಸ್ಥಳೀಯರ ಮಾಡಿದ್ದಾರೆ. ಯಾಕಂದರೆ ಅವ್ರು ಬರೋಷ್ಟರಲ್ಲೇ ಅನಾಹುತಗಳು ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಹಾಗಾಗಿ ಅವರೇ ಬಂದು ಕಂಪ್ಲೀಟಾಗಿ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀವಿ, ದೊಡ್ಡ ಮರ ಹಿರೇಬೈಲು ಮತ್ತು ಮರಸಣಿಗೆ ರಸ್ತೆಗೆ ಅಡ್ಡಲಾಗಿ ಬಿತ್ತಿತ್ತು. ವಾಹನಗಳು ಅಲ್ಲೇ ಲಾಕ್ ಆಗಿಬಿಟ್ಟಿದ್ವು. ಬಂದು ಕೆಲವರು ವಾಪಸ್ ಹೋಗ್ತಾಯಿದ್ರು, ಕೆಲವರು ಅಲ್ಲೇ ವೇಟ್ ಮಾಡ್ತಾಯಿದ್ರು. ಮಳೆ ಬಂದಿದ್ದರಿಂದಾಗಿ ಈ ರೀತಿಯಲ್ಲಿ ಅನಾಹುತ ಆಗಿದೆ. ಸದ್ಯಕ್ಕೆ ಮರ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಕೆಲವರಿಗೆ ಮಾಹಿತಿ ಇರಲಿಲ್ಲ, ಅದೇ ಮಾರ್ಗದ ಮೂಲಕ ಬರ್ತಾಯಿದ್ರು. ಸ್ಥಳೀಯರು ಕೂಡ ಅವರಿಗೆ ವಾಪಸ್ ಕಳಿಸಿದ್ರು. ಕೆಲವೊಬ್ಬರಿಗೆ ಅಲ್ಲೇ ವೇಟ್ ಮಾಡಿ ಮರ ತೆರವು ಕಾರ್ಯಾಚರಣೆ ಆದಮೇಲೆ ಅವರು ತಮ್ಮ ಊರುಗಳಿಗೆ ಹೋಗ್ತಾಯಿದ್ರು. ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ಈಗ ಮಳೆ ಅವಾಂತರವನ್ನು ತಂದೊಡ್ಡಿದೆ. ಹಿರೇಬೈಲು ಹಾಗೆ ಮರಸಣಿಗೆ ರಸ್ತೆಗೆ ಅಡ್ಡಲಾಗಿ ಈ ಬೃಹತ್ ಮರ ಬಿದ್ದಿದೆ. ಆರಂಭದಲ್ಲಿ ಸ್ಥಳೀಯರ ಗಮನಕ್ಕೆ ಇದು ಬಂದಿರಲಿಲ್ಲ. ವಾಹನ ಸವಾರರಿಗೆ ಅಲ್ಲಿ ಹೋಗಲಿಕ್ಕೆ ಅಡಚಣೆಯಾದಾಗ ಅದಾದಮೇಲೆ ಗೊತ್ತಾಯಿತು. ಸುತ್ತಮುತ್ತಲೂ ಕೂಡ ಕಾಫಿ ಎಸ್ಟೇಟ್ಗಳು ಕೂಡ ಇರೋದರಿಂದಾಗಿ ಇದೇ ರಸ್ತೆಯನ್ನು ಅಲ್ಲಿ ಕಾರ್ಮಿಕರು ಅವಲಂಬಿಸಿದ್ದಾರೆ ಮತ್ತು ರೈತರು ಕೂಡ ಇದೇ ರಸ್ತೆಯಲ್ಲಿ ಹೋಗಬೇಕಾಗಿದೆ. ಹಾಗಾಗಿಯೇ ಬಹಳ ತೊಂದರೆ ಆಗ್ತಾ ಇತ್ತು. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಆ ಕ್ಷಣಕ್ಕೆ ಯಾರೂ ಬಂದಿರಲಿಲ್ಲ. ವಿಳಂಬ ಆಯಿತು. ಹಾಗಾಗಿಯೇ ಅಲ್ಲೆಲ್ಲ ರೈತರು ಮತ್ತು ಸ್ಥಳೀಯರು ಸೇರಿಕೊಂಡು ಮಷಿನೆಲ್ಲ ತೆಗೆದುಕೊಂಡ್ಬಂದು ರೆಂಬೆ ಕೊಂಬುಗಳನ್ನು ಕಟ್ ಮಾಡಿ ಸದ್ಯಕ್ಕೆ ಆ ಮರವನ್ನು ತೆರವು ಮಾಡಿದ್ದಾರೆ. ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕಳಸಾ ತಾಲೂಕಿನ ಹಿರೇಬೈಲು ಆ ಒಂದು ಪ್ರಮುಖವಾದಂಥ ರಸ್ತೆ ಮಾರ್ಗ ಕಂಪ್ಲೀಟಾಗಿ ಬಂದಾಗಿತ್ತು. ಜೊತೆಗೆ ಅಲ್ಲಿ ವಾಹನ ಸಂಚಾರಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳಿರಲಿಲ್ಲ. ರಾತ್ರಿ ಹೊತ್ತಲ್ಲಿ ಅನಾಹುತ ಆಗುವಂಥ ಸಾಧ್ಯತೆಗಳಿತ್ತು. ಅಲ್ಲಿ ಬ್ಯಾರಿಕೇಡ್ ಹಾಕೋದಾಗಿರ್ಬೋದು, ಅದು ಯಾವ ವ್ಯವಸ್ಥೆ ಕೂಡ ಆಗಿರಲಿಲ್ಲ. ಸ್ಥಳೀಯರೇ ಕೆಲವೊಂದಿಷ್ಟು ಕಲ್ಲುಗಳನ್ನು ರಸ್ತೆಯ ಮಧ್ಯಭಾಗದಲ್ಲಿಟ್ಟು ವಾಹನ ಸವಾರರಿಗೆ ತಿಳಿ ಹೇಳುವಂಥ ಕೆಲಸ ಮಾಡ್ತಾ ಇದ್ರು. ಇವಿಷ್ಟೇ ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.